ಬಹಳ ಪ್ರೀತಿ ಅಂದರೆ ಪಕ್ಷಾತೀತವಾಗಿ ಸಮಾಜದ ವಿಷಯ ಬಂದಾಗ ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ದು ಯಾಕೆ ಅಂದರೆ ರಾಜ್ಯದ ಕುರುಬ ಸಂಘದ ಅಧ್ಯಕ್ಷರಾಗಿದ್ದರು. ಆ ದೃಷ್ಟಿಯಲ್ಲಿ ಏನು ಕನಕ ಗೋಪುರ ಬಿದ್ದೋದಂಥ ಸಂದರ್ಭದಲ್ಲಿ ಅವರು ಪಕ್ಷವನ್ನು ಮರೆತು ನಮ್ಮ ಜೊತೆಯಲ್ಲಿ ಕೂಡಿ ಸಮಾಜದ ಬಗ್ಗೆ ಹೋರಾಟ ಮಾಡಿದಂಥ ಕೀರ್ತಿ ನನ್ನ ಸ್ನೇಹಿತರದು. ಇವೆಲ್ಲವನ್ನು ನೋಡಿದಾಗ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಏನು ನಮ್ಮ ಕರ್ನಾಟಕದ ಕಿರೀಟ ಅಂದರೆ ಬೀದರ್, ಇಲ್ಲಿಂದ ನಮ್ಮ ಹೋರಾಟಗಳು ಪ್ರಾರಂಭ ಆಗಿದೆ. ಅದು ಯಾವುದೇ ಹೋರಾಟ ಆದರೂ ಕೂಡ ಅದಕ್ಕೆ ಎಲ್ಲರೂ ಸಹಾಯ ಕೂಡ ಇದೆ. ಇವತ್ತಿಗೂ ಕೂಡ ಏನು ಮಲ್ಕಾಪುರ ಅವ್ರ ಮತ್ತೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಕೇಂದ್ರದಲ್ಲಿ ಏನಿದೆ, ಮೊನ್ನೆ ಕೂಡ ಒಂದು ಬ್ಯಾಚ್ ಹೋಗಿ ಬಂದಿದ್ದಾರೆ ಇವರೆಲ್ಲ. ನೋಡಿದೆ, ನಾನು ನೋಡಿದೆ ಮೊನ್ನೆನೂ ಒಂದು ಬ್ಯಾಚ್ ಹೋಗಿ ಬಂದಿದೆ ಡೆಲ್ಲಿಗೆ. ಅದು ಸಕ್ಸಸ್ ಆಗಲಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನೇ ಹೇಳಿ RBI ಇದು ರಿಜಿಸ್ಟ್ರಾರ್ ಆಫ್ ಇಂಡಿಯಾದವ್ರು ನಮ್ಮ ಕೈಲಿಲ್ಲ. ಭಾರತದಲ್ಲಿರೋ ಇವರಿಬ್ಬರ ಕೈಯಲ್ಲೇ ಇರೋದು. ಇವತ್ತು ಮೋದಿಯವರು ಮತ್ತು ಶಾ ಅವ್ರ ಕೈಯಲ್ಲಿ ಎಲ್ಲ ಸಂಸ್ಥೆನೂ ಇರೋವಾಗ ಇದೊಂದು ಸಂಸ್ಥೆ ಇಲ್ಲ ಅಂತ ಹೇಳಿದ್ರೆ ಹೇಳೋರು ಅಂತಾರೆ, ಆದರೆ ಕೇಳೋರು ದಡ್ರಲ್ಲ, ಭಾಳ ಬುದ್ಧಿವಂತರು ಇದ್ದೀವಿ ಅಂತಕ್ಕಂಥದ್ದನ್ನು ಜ್ಞಾಪಿಸಿ ಆ ರೀತಿ ತಪ್ಪಿಸ್ಕೊಳ್ಳೋದೆ ನಿಮ್ಮ ಜೊತೆಲಿ ನಾವು ಇರ್ತೇವೆ, ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಹೇಳಿದ್ರೆ ನಾನು ರೇಗಿಸ್ತಾ ಇಲ್ಲ. ಇದು ರಾಜಕೀಯದ ಭಾಷೆ ಅಲ್ಲ, ಇದು ರಾಜಕೀಯ ಅಲ್ಲ. ಯಾಕೆಂದರೆ ದೇಶಕ್ಕೆ ಗೊತ್ತು ಯಾವ್ಯಾವ ಸಂಸ್ಥೆ ಹೆಂಗೆ ಕಂಟ್ರೋಲ್ ಆಗಿದೆ. ನೀನು ಅಲ್ಲ ಅದಕ್ಕೆ ಕೇಳೋಕ್ಕೆ ಹೋಗಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ರಿಜಿಸ್ಟರ್ ಆಫ್ ಇಂಡಿಯಾ ಯಾವ್ದು ದೊಡ್ಡದಲ್ಲ. ಅದರಲ್ಲಿ ಮಾತನಾಡಿ ಏನು ಅವರು ಕೊಯ್ರಿ ಹಾಕಿದ್ದಾರೆ ಅದೆಲ್ಲ ಸರಿಪಡಿಸೋದಕ್ಕೆ ನಮ್ಮ ಸರ್ಕಾರ ಸಿದ್ಧವಿದೆ. ನಿಮ್ಮ ಜೊತೆ ನಾವು ಇರ್ತೇವೆ. ಇದು ಕೇಂದ್ರದಿಂದ ಇವತ್ತು ಭಾಳ ಪಂಡಿತ್ ಚಿದ್ರೆ ಅವರಿಗೆ ಧನ್ಯವಾದ ಹೇಳ್ತೇನೆ. ಪಕ್ಷಾತೀತವಾಗಿ ಮುಸಲ್ಮಾನರಿರ್ಬೋದು, ಬೌದ್ಧರಿರ್ಬೋದು, ಸಿಖ್ರಿರ್ಬೋದು, ಎಲ್ಲ ಸಮಾಜದ ಜನರನ್ನು ಸೇರಿಸಿ ಬೊಮ್ಮಗೊಂಡೇಶ್ವರ ಒಂದು ಸಮಾಜಕ್ಕಲ್ಲ, ಒಂದು ಈ ಕ್ಷೇತ್ರದ ಒಂದು ಮಹಿಮೆಯನ್ನು ಇಡೀ ಭಾರತಕ್ಕೆ ಹೇಳಿದಂಥ ಠಾಕೂರ್ ಅವರಿಗೆ ನಾನು ಧನ್ಯವಾದವನ್ನು ಹೇಳಿ, ಯಾಕೆ ಅಂತ ಹೇಳಿದ್ರೆ ಏನು ಮಾಡಿಸಿದ್ದೇವೆ, ಅದು ನಡೀತಾ ಇದೆ, ಪ್ರಚಾರ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಚಾರ ನಡೀತಾ ಇದೆ, ಸಂಶೋಧನೆ ನಡೀತಾ ಇದೆ. ಅದೇ ರೀತಿ ಭಯ ನಮಸ್ಕಾರ. ಕ್ಯಾ ದೇ ಹಂಗೆ ಹಿಡ್ಕೊಳಪ್ಪ, ನೀನು ಹೇಳ್ಬಿಡ, ಹೇಳ್ಬೇಕಲ್ಲ. ಬೋಲಿಯೇ ನಾನು 50 ಲಕ್ಷ ಈಗ ಇದು ಭವನ್ಗೆ ಕೊಡ್ತೇನೆ ಸರ್, ಈಗ ಇಮಿಡಿಯೇಟ್ಲಿ. ಥ್ಯಾಂಕ್ ಯು बहुत ज़्यादा. देखो मेरा चक्री बहुत प्यार से बोल रहा है. ಧನ್ಯವಾದ. ತಮ್ಮೆಲ್ಲರ ಪರವಾಗಿ ನಾನು ರಹೀಮ್ ಖಾನ್ ರವರು ಈಗ ನಿಮ್ಮನ್ನು ಮಾತಾಡಿದ್ದು. ನನಗಿವತ್ತು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮೀಟಿಂಗ್ ಇದ್ದಿದ್ದರಿಂದ ಹೋಗಿದ್ದೇನೆ, ಕ್ಷಮೆ ಇರಲಿ. 50 ನನ್ನ ಗ್ಯಾರಂಟಿ ಅವರ ಒಂದು ಅನುದಾನದಲ್ಲಿ ಅವಾಗ 50 ಕೋಟಿ ಬಂದಿದೆ. ಅದರಲ್ಲಿ 50 ಲಕ್ಷ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅವರ ವಾಯ್ಸ್, ಅವರ ಧ್ವನಿ ನೀವು ಕೇಳಿದ್ದೀರ. ಒಳ್ಳೆಯ ಕೆಲಸವನ್ನು ಒಳ್ಳೆಯ ಸಮಯದಲ್ಲಿ ಪಂಡಿತ್ ಚಿದ್ರಿ ಕುಟುಂಬದವರು ಮತ್ತು ಚಿದ್ರಿ ಗ್ರಾಮದವ್ರು ಮಾಡಿದ್ದೀರಾ. ಇದು ಯಶಸ್ವಿ ಆಗುತ್ತೆ. ನನ್ನ ಭಾಷಣ ಇನ್ನು ಮುಂದುವರ್ಸಕ್ಕೆ ಹೋಗಲ್ಲ, ಯಾಕೆಂದರೆ ಖುಷಿ ಆಯಿತು. ನಾನು ಕೂಡ ಸರ್ಕಾರದ ಕಡೆಯಿಂದನೂ ಕೊಡಿಸ್ತೇನೆ, ನನ್ನ ಕಡೆಯಿಂದನೂ ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿ ಈ ಕಾರ್ಯಕ್ರಮ ಭಾಳ ಉತ್ತಮವಾಗಿ ಆರ್ಗನೈಸ್ ಮಾಡಿದ್ದೀರಾ. ಆದರೆ ಒಂದಂತೂ ಸತ್ಯ, ಈ ಬೀದರಷ್ಟು ಒಗ್ಗಟ್ಟು ಇರಲಿಲ್ಲ. ಈಗ ಬೀದರಲ್ಲಿ ಆಗಿರೋಂಥ ಛಿದ್ರ ಗುಂಪನ್ನೆಲ್ಲ ಇನ್ನೊಂದು ಸಾರಿ ಪ್ರಯತ್ನ ಮಾಡಿ ಸೇರಿಸ್ತೀನಿ ಕಟ್ಟಿಗೆಯವರೇ ಅಂತ ನಾನು ಹೇಳಿ, ಯಾಕೆ ಅಂತ ಹೇಳಿದ್ರೆ ಮಾಳಿಗೆ ಇವೆಲ್ಲ ಒಳ್ಳೇದಾಗಬೇಕು. ನೀವು ಹಿಂದೆ ಹೋರಾಟ ಮಾಡಿದ್ರಿಂದ ಇವೆಲ್ಲ ಆಗಿದ್ದು. ಹೋರಾಟದಿಂದ ಏನಾದರೂ ಸಾಧ್ಯ ಮಾಡಬಹುದು. ಈಗ ಕಾಂಪ್ರಮೈಸ್ ಆಗೋ ಪರಿಸ್ಥಿತಿ ಆಗೋಗ್ಬಿಟ್ಟಿದ್ದಾರೆ. ನೀವು ಹೋರಾಟನ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿ ಇನ್ನು ಹೆಚ್ಚಿಗೆ ನಾನು ಮಾತನಾಡಿದೆ. ಭಾಳ ಸಂತೋಷ. ಇವತ್ತು ಏನೀಗಾಗಲೇ ನಮ್ಮ ಬೊಮ್ಮಗೊಂಡೇಶ್ವರ ಭವನ ಕೂಡ 3 ಲಕ್ಷಕ್ಕೆ ಮಂಜೂರಾಗಿತ್ತು. ಈಗ 3.5 ಕೋಟಿಗೆ, ಈಗ 5 ಕೋಟಿ ಕೆಲಸ ಆಗಿದೆ. ಅದು ಕೂಡ ಉದ್ಘಾಟನೆ ಆಗುತ್ತೆ. ಇನ್ನೊಂದು ಬೀರೇಶ್ವರ ದೇವಸ್ಥಾನಕ್ಕೆ ಕೇಳಿದರು ನಮ್ಮ ನೌಕರು, ಅದು ಕೂಡ ಮಂಜೂರು ಮಾಡಿಸಿದ್ದೇನೆ. ಇದಕ್ಕೂ ಕೂಡ ನಾನು ಕೊಡಿಸ್ತೇನೆ. ಮತ್ತು ನನಗೆ ಇನ್ನೊಂದು ಬೇಡಿಕೆ ಇದೆ, TAPCMS ಅಲ್ಲೊಂದು ಕಾರ್ಯ ಆಗಬೇಕು ಅಂತ ಇದೆ. ಅದಕ್ಕೂ ಕೂಡ ನನ್ನ ಪ್ರಯತ್ನವನ್ನು ಮಾಡ್ತೇನೆ. ಬಸವರಾಜ್ ಪಾಟೀಲ್, ನಮ್ಮ ರಾಜಶೇಖರ ಪಾಟೀಲು ಮತ್ತು ನಮ್ಮ MLCಗಳ ಸಹಕಾರದಿಂದ ಮಲ್ಕಾಪುರ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ. ಯಾಕೆಂದರೆ ಎಲ್ಲರಿಗೂ ಬೇಕಾದವ್ರು ಮಲ್ಕಾಪುರ ಅನ್ನೋದು ನನಗೆ ಇವತ್ತು ಗೊತ್ತಾಯಿತು. ಆ ದೃಷ್ಟಿಯಿಂದ ನಿಮ್ಮ ಜೊತೆಲಿ ಹೋದ್ರೆ ನಮ್ಮ ಕೆಲಸ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿನ್ನನ್ನು ಕೂಡ ಇಟ್ಕೊಂಡು ಮಾಡೋಣ.
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಭಾಳ ಸಂತೋಷವಾಯಿತು. ಉತ್ತಮವಾದಂಥ ಕಾರ್ಯ ಮಾಡಿದ್ದೀರಾ. ಪಂಡಿತ್ ಚಿದ್ರಿ ಅವರು ಕೈ ಹಾಕಿದರೆ ಎಲ್ಲ ಕೂಡ ಆಗುತ್ತೆ ಅನ್ನೋದರಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕಾಗತ್ತೆ. ಈ ಕುರಿಗಾರರಿಗಾಗಿ ಒಂದು ಮಹಾಮಂಡಲವನ್ನು ಮಾಡಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಪಕ್ಷಾತೀತವಾಗಿ ನಾವೆಲ್ಲ ಹೋದಾಗ 340 ಕೋಟಿ ರೂಪಾಯಿಗಳನ್ನು ಕೇಂದ್ರದಿಂದ ತಂದಿದ್ದೇವೆ. ಅದು ಜನರ ಕುರಿಕಾರರಿಗೆ ಸಿಗಲಿ, ಅದರ ನಾಯಕತ್ವವನ್ನು ವಹಿಸಿದವರು ಅಲ್ಲಿ ಪಂಡಿತ್ ಚಿದ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇಂಥ ಕೆಲಸಗಳನ್ನು ಒಬ್ಬೊಬ್ಬರು ಮಾಡೋದಲ್ಲ, ಸಾಮೂಹಿಕವಾಗಿ ನಡೆದರೆ ಇದು ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.